ತೊಳೆದು ಮೂಲೆಗೆ ಇಟ್ಬಿಡೋದು. ಅವು ಕಡೆಗೆ ಹುಳ ಹತ್ಯೆ ಮತ್ತೆ ಹೋಗುವಂಥ ಪ್ರಸಂಗ ನಾವು ನೋಡಿದ್ದೀವಿ. ಅದಕ್ಕಾಗಿ ಇದು ವರದಿ ತೊಗೊಂಡ್ರೆ ಇಲ್ಲದ ಆಗಬಾರ್ದು. ತಪ್ಪಿತಸ್ಥರು ಯಾರ್ದಾರ ಹುಡುಕಿ ತೆಗದ ಅವ್ರು ಶಿಕ್ಷೆ ಆಗುವಂಥ ಕೆಲಸ ಸಿದ್ದರಾಮಯ್ಯ ಮಾಡಿದಾಗ ಮಾತ್ರ ಇದು ಯಶಸ್ವಿ ಆದಾನೆ. ಇಲ್ಲದಪ್ಪ ಸುಮ್ಮನೆ ನಮ್ಮ ನ್ಯಾಯಮೂರ್ತಿ ಮೈಕಲ್ ಡಿ ಖುನಾ ಅವರನ್ನು ದುಡಿಸ್ಕೊಂಡಂಗೆ ಅದಕ್ಕೆ ಏನು ಹೇಳಿಕ್ಕೆ ಶಬ್ದ ಇಲ್ಲ. ಅದಕ್ಕಾಗಿ ಇಷ್ಟೆಲ್ಲ ಮಾಡಿದ ಮೇಲೆ ಈ ತಪ್ಪು ಮಾಡಿದಂಥವ್ರಿಗೆ ಶಿಕ್ಷೆ ಆಗಬೇಕು ಆಗಬಾರ್ದು ಅನ್ನುವಂಥ ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಇವತ್ತು ಸಿದ್ದರಾಮಯ್ಯ ಕೊಡ್ತಾರ ಅಂತ. ಯಾಕೆ ಸಣ್ಣವಲ್ಲ, 1500 ಪುಟಗಳದ್ದು ಈಗ ನೋಡಿ 1808 7 ಸಂಪುಟಗಳು ಇಷ್ಟೆಲ್ಲ ವರ್ಕ್ ಮಾಡ್ಬೋದು. ಏನೇನು ಆಗಿರಬೇಕು ಏನೇನು ಆಗಿರ್ಬೋದು, ಸರ್ಕಾರಕ್ಕೆ ದುಡ್ಡು ಕೊಡ್ಬೋದು. ಕುಂತು ಮಾಡೋರು ಯಾರು ರೀ, ವರ್ಕ್ ಮಾಡೋರು ಯಾರ? ಆ ಕೆಲಸವನ್ನು ನಮ್ಮ ಮೈಕಲ್ ಡಿ ಖುನಾ ಅವ್ರು ಮಾಡಿದ್ದಾರೆ, ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಯಾರ್ಯಾರು ತಪ್ಪಿದ ಅಧಿಕಾರಿಗಳಿರಲಿ, ರಾಜಕಾರಣಿಗಳಿರಲಿ, ಯಾರೂ ಇರಲಿ, ಯಾರು ರಿಸಲ್ಟ್ ಇರಲಿ, ಅವ್ರ ಶಿಕ್ಷೆ ಆಗಲೇಬೇಕು ಅನ್ನೋದು ಜನಸಾಮಾನ್ಯರ ಮತ್ತು ಕೋವಿಡ್ದಿಂದ ಬದುಕುಳಿದಂಥ ನಮ್ಮಂಥವ್ರೆಲ್ಲರ ಒಕ್ಕೊರನ ಮಾತು. ಯಾಕೆ ಇದಕ್ಕೆ ಕಾರಣೀಕರ್ತರು ಒಂದನೇದಾಗೆ ಸರ್ಕಾರ ಇಂಥದಾಗ ಅವಕಾಶ ಕೊಡಬಾರ್ದಾಗಿತ್ತು. ಎರಡನೇದಾಗೆ ನಮ್ಮ ಸಂಜೆ ಡಾಕ್ಟರ್ಸ್ ಏನು ಗದ್ದ ಮಾಡಿದ್ದಾರೆ ಅಧಿಕಾರಿ ವರ್ಗದಲ್ಲೇ ಅವ್ರದ್ದು ಸಹಿಸಿದ್ದಾರೆ ತಪ್ಪದ ಅಂತೇಳಿ. ಯಾಕಂದರೆ ಒಂದು ರೋಗದ ಬಗ್ಗೆ ಇಲ್ಲದ ಸಲದ ಪ್ರಚಾರ ಮಾಡಿ ಅದು ಭಯಂಕರ ಏನಪ್ಪ ಅಂದ್ರೆ ಎಂಥ ಮಾರಿ ಬೇನೇನೋ ಯಾವ ಬೇನೇನೋ ಹಂಗೆ ಮಾಡಿಬಿಟ್ಟಿದ್ರು. ಹಾಗಾಗಿ ಭಾಳಷ್ಟು ಜನ ಆ ರೋಗಕ್ಕೆ ಸಾಯಲಾರದ ಬೈದಿನ ಸತ್ತು ಹೋಗಿದ್ದು ಸಾಕಷ್ಟಿದ್ದಾವೆ. ಆಮೇಲೆ ಏನೋ ಕೆಲವೊಂದು ಔಷಧ ಕಂಡು ಹಿಡಿದ್ರು, ಮತ್ತೇನೋ ಮಾಡಿದ್ರು, ಚುಚ್ಚು ಬದಲಾಗಿದ್ರು, ಇಂಜೆಕ್ಷನ್ ಮಾಡಿಸಿರು. ಔಷಧ ಕೆಲವೊಮ್ಮೆ ರಿವರ್ಸ್ ಎಫೆಕ್ಟ್ ಆಗಿದ್ದು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಕೋವಿಡ್ ಹಗರಣವನ್ನು ಸರಿಯಾಗಿ ಅಂದಿನ ನಮ್ಮ BJP ಸರ್ಕಾರ, ಯಡಿಯೂರಪ್ಪರ ಸರ್ಕಾರ ನಿರ್ವಹಿಸಲಿಲ್ಲ. ಅದೇ ಕಾಲ ಕೇಂದ್ರ ಮಟ್ಟದಲ್ಲೂ ನಮ್ಮ ಮೋದಿಯವರ ಸರ್ಕಾರ ನಿರ್ವಹಿಸಲ್ಲ. ನಂತರದಲ್ಲಿ ಏನೋ ಒಂದಿಷ್ಟು ಸಮಾಧಾನಕರ ಬಹುಮಾನ ಅಂತೀವಲ್ಲ ಹಂಗೆ ಏನೋ ಅನುಕೂಲ ಮಾಡಿಕೊಟ್ರು. ಆದರೆ ಇವತ್ತಿಗೆ ಇಡೀ ದೇಶದ ಕೋವಿಡ್ದಿಂದ ಎಷ್ಟೆಷ್ಟು ಜನ ಸತ್ತರು ಮಾಡಿದರು, ಆವತ್ತಿನ ಆರೋಗ್ಯ ಇಲಾಖೆ ಏನಾಯಿತು ಅನ್ನೋದ್ರ ಬಗ್ಗೆ ಇವತ್ತು ನಮಗೆ ಸ್ಪಷ್ಟ ಚಿತ್ರ ಬೇಕಾಗಿದೆ. ಕರ್ನಾಟಕ ಬಗ್ಗೆ ಅಂತ ಈಗ ನಮ್ಮ ಸಿದ್ದರಾಮಯ್ಯರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅಂಥದ್ದು ಒಂದು ಎಲ್ಲ ಪ್ರತಿಯೊಂದು ರಾಜ್ಯದಲ್ಲಿಯೂ ಆದರೆ ಭಾಳ ಉತ್ತಮ ತನಿಖೆ ಆಗಬೇಕು. ಕೋವಿಡ್ದಲ್ಲಿ ಏನೇನು ಆಯಿತು ಅಂತೇಳಿ ಅದರಲ್ಲಿ ಯಾರ್ಯಾರು ಎಷ್ಟು ದುಡ್ಡು ಹೊಡೆದ್ರು ಏನು ಎಂತು ಇದು ಸಹಿತ ಇವತ್ತು ಆಗಲೇಬೇಕಾದ ವಿಷಯ. ಅದು ಆಗಬೇಕು ಅನ್ನೋದು ಒತ್ತಡ ಹೇಳ್ತಾ ಕೋವಿಡ್ ಈ ಒಂದು ಏನಪ್ಪ ಅಕ್ಕನ್ ಮಾಡೋದ್ರ ಬಗ್ಗೆ 1808 ಪುಟಗಳು ಎರಡನೇ ವರದಿ, ಮೊದಲನೇ ವರದಿ 1500 ಪುಟಗಳು ಕೊಟ್ಟಿದ್ದಾರೆ. ಇವೆಲ್ಲ ನೋಡಪ್ಪ ತನಿಖೆ ಆಗಬೇಕು. ಜೊತೆಗೆ ತಪ್ಪಿತಸ್ಥರಿಗೆ ಬಿಡ್ಲಾರ ಶಿಕ್ಷೆ ಆದ್ರೆ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯ ಸರ್ಕಾರ ಯಶಸ್ವಿ ಆದಂಗೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಅಂತ ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥಾತ್ H ಸಿತಾರಾಮ್ ಇದು ಸತ್ಯದ ಕೈಗರಡೆ ವಂದನೆಗಳು.